ತಾತ್ವಿಕತೆಯನ್ನು ನಾವು ಎಲ್ಲಿ ನೋಡಬೇಕು, ಹೇಗೆ ನೋಡಬೇಕು, ಹಾಗಂತ ಏನು ಅಂತಕ್ಕಂಥದ್ದೇ ಮುಖ್ಯವಾದ ಪ್ರಶ್ನೆ. ನಾವು ತಾತ್ವಿಕತೆಯನ್ನು ಎಲ್ಲಿ ನೋಡಬೇಕು? ಆ ಲೇಖಕರ ನಿಲುವುಗಳಲ್ಲಿ, ಸಾಮಾಜಿಕ ನಿಲುವುಗಳನ್ನು ನೋಡಬೇಕಾ, ರಾಜಕೀಯ ನಿಲುವುಗಳನ್ನು ನೋಡಬೇಕಾ, ಆಶಯಗಳಲ್ಲಿ ನೋಡಬೇಕಾ, ಎಲ್ಲಿ ನಾವು ನೋಡಬೇಕು ಅವರನ್ನು? ಅದು ಭಾಳ ಅವರೊಂದು ಘೋಷಿತ ವಿಚಾರ ಇರುತ್ತೆ, ಘೋಷಿತ ನಿಲುವುಗಳಿರುತ್ತೆ. ಅವರು ಕೃತಿಗಳೇ ಅಲ್ಲದೆ ಅಂಕಣಗಳು ಬರೆದಿರ್ತಾರೆ, ವಿಮರ್ಶೆ ಬರೆದಿರ್ತಾರೆ, ಭಾಷಣ ಮಾಡಿರ್ತಾರೆ, ಐಕಾನ್ಗಳಾಗಿರ್ತಾರೆ, ಕರೆ ಕೊಟ್ಟಿರ್ತಾರೆ. ನಾವು ಅಲ್ಲಿ ನೋಡಬೇಕಾ ಅವರ ಇದನ್ನು, ಅಥವಾ ಅವರ ಕೋರ್ ರೈಟಿಂಗ್ ಇರ್ತಾರೆ ಕೃತಿಗಳು, ಅಲ್ಲಿ ಹುಡುಕ್ಬೇಕಾ ಅಂತ? ಅದು ದೊಡ್ಡ ಪ್ರಶ್ನೆ. ಈಗಿನ ನಮ್ಮ ಒಲವೇನು ಅಂತಂದರೆ, ಅವರ ಕೋರ್ ರೈಟಿಂಗ್ ಇಲ್ಲಿ ಇಲ್ಲದೇ ಇರಲಿ, ಅವರ ಇದನ್ನು ನಾವು ಅವರ ನಿಲುವುಗಳಲ್ಲಿ, ಅವರ ಭಾಷಣಗಳಲ್ಲಿ, ಅವರ ಅಂಕಣಗಳಲ್ಲಿ, ಅವರ ಸಾಮಾಜಿಕ ವ್ಯಕ್ತಿತ್ವದಲ್ಲಿ ನಾವು ಹುಡುಕ್ತೀವಿ ತಾತ್ವಿಕತೆಯನ್ನು. ನನ್ನ ಪ್ರಕಾರ ಅದು ತಪ್ಪು ದಾರಿ. ಒಬ್ಬ ಲೇಖಕನ ತಾತ್ವಿಕತೆಯನ್ನು ನಾವು ನೋಡಬೇಕಾದ್ರೆ ನಾವು ಅದನ್ನು ಕೋರ್ ರೈಟಿಂಗ್ ಅಂತ ಇರ್ತಾರೆ, ಅದನ್ನು ನೋಡಬೇಕು. ಕೋರ್ ರೈಟಿಂಗ್ ಏನು ಅಂತಂದರೆ, ಒಬ್ಬ ಲೇಖಕ 4-5 ಫಾರಮಲ್ಲಿ ಬರೆದಿರ್ಬೋದು, ದೀರ್ಘವಾಗೂ ಬರೆದಿರ್ಬೋದು. ಅವನಿಗೊಂದು ಕೋರ್ ಫಾರಮ್ ಇರುತ್ತೆ. ಕಾರಂತರು ಅಂದರೆ ಕಾರಂತ, ಮಾಸ್ತಿ ಅಂತಂದರೆ ಸಣ್ಣ ಕಥೆ. ಅದಲ್ಲದೆ ಅವ್ರು ಬೇರೆ ಬೇರೆ ಮಾಡಿರ್ಬೋದು, ಒಂಥರ ವಿರಾಮ ಕಾಲದ ಚಟುವಟಿಕೆಗಳ ಥರ, ಅಥವಾ ಪಾಸ್ಟ್ ಟೈಮ್ಗೋಸ್ಕರ, ಅಥವಾ ಅವರ ಕ್ರಿಯೇಟಿವಿಟಿ ಪೀಕಲ್ಲಿದ್ದಾಗ ಬೇರೆ ಅದನ್ನು ಮಾಡಿರ್ಬೋದು, ಭಾಷಣಗಳು ಮಾಡಿರ್ಬೋದು, ಅಂಕಣಗಳು ಮಾಡಿರ್ಬೋದು, ಆತ್ಮಚರಿತ್ರೆ ಬರೆದಿರ್ಬೋದು. ಆದರೆ ಅವರ ಕೋರ್ ರೈಟಿಂಗ್ ಇರುತ್ತಲ್ಲ, ಅದರಲ್ಲಿ ಏನು ಅವ್ರನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಿದಾಗಲೇ ಅವರ ತಾತ್ವಿಕತೆಯನ್ನು ನಿಜವಾಗಿ ಪತ್ತೆ ಮಾಡ್ಬೋದು, ಅಥವಾ ಅದರಿಂದ ನಾವು ಪಡಿಬೋದು ಅಂತ ಅನ್ಸುತ್ತೆ. ಆಮೇಲೆ ಅದು ಏನು ಅಂತಂದರೆ, ಒಬ್ಬ ಅಂಬೇಡ್ಕರ್ ವಾದಿ ಆಗ್ಬೋದು, ಗಾಂಧಿವಾದಿ ಆಗ್ಬೋದು, ಮಾರ್ಕ್ಸ್ವಾದಿ ಆಗ್ಬೋದು, ಯಾವ ವಾದಿ ಬೇಕಾದರೂ ಆಗ್ಬೋದು. ಆದರೆ ಅವನೊಬ್ಬ ಲೇಖಕ ಆದರೆ ಈ ವಾದಗಳು, ವಿಚಾರಗಳೆಲ್ಲ ಅವನ ಸೃಜನಶೀಲತೆಯ ಒಂದು ಭಾಗ ಅಷ್ಟೇ. ಅದ್ರ ಮೂಲಕನೇ ಅವನು ಎಲ್ಲವನ್ನು ನೋಡೋಕ್ಕಾಗಲ್ಲ. ಅವನ ಸೃಜನಶೀಲತೆಯ ಕುರುಬೆ ಅನ್ನೋದೇನಿರ್ತದೆ, ಅದರಲ್ಲಿ ಅವನ ಅನುಭವ, ಅವನ ಕನಸು, ಅವನ ಗೊಂದಲಗಳು, ಅವನ ಸ್ವಭಾವ ಮತ್ತು ಅವನ ಕಾಲದ ಒತ್ತಡ, ಅದ್ರ ಜೊತೆಗೆ ಈ ವಿಚಾರನೂ ಸೇರಿಕೊಂಡು ಇವೆಲ್ಲವೂ ಸೇರಿ ಆಮೇಲೆ ಅವನ ತಾತ್ವಿಕತೆ ನಿರ್ಮಾಣ ಆಗುತ್ತೆ. ಅದರಿಂದ ಯಾವುದೇ ಒಬ್ಬ ಲೇಖಕನ ನೀವು ಅಂಬೇಡ್ಕರ್ವಾದಿ, ಗಾಂಧಿವಾದಿ, ಮಾರ್ಕ್ಸ್ವಾದಿ ಅಂತ ಪುಸ್ತಕ ಆಗಲ್ಲ. ಅದೊಂದು ಅವನಲ್ಲಿ ಎಲಿಮೆಂಟ್ ಆಗಿರುತ್ತೆ. ದೊಡ್ಡ ಲೇಖಕ ಆದರೆ, ಸಣ್ಣ ಲೇಖಕ ಆದರೆ ಅದೇ ಪ್ರಧಾನ ದಾರಿ. ಅವರ ಡಿಸ್ಟಿಂಕ್ಷನನ್ನು ನಾವು ಮಾಡ್ಕೋಬೇಕು.